ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಇದೇ 22ರಂದು ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜಂಗಮ ಸಮಾಜದ ಮುಖಂಡ ವೀರಸ್ವಾಮಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಇದೇ 22ರಂದು ಬೆಳಗ್ಗೆ 11 ಗಂಟೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶ್ರೀನಿವಾಸ ಸರಡಗಿಯ ಪೂಜ್ಯ ರೇವಣಸಿದ್ದ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಮುತ್ತಿನ ಬಬಲಾದದ ಪೂಜ್ಯ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳ ನೇತೃತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಬಿಜಿ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಅಲಂ ಖಾನ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಕುಮಾರ್ ಮೋದಿ, ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಶಾಂತಾಬಾಯಿ ಹಲಮಠ್, ಬಿಲ್ವಾ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕ್ ಪ್ರಸಾದ್ ಚಿಕ್ಮಠ್, ಬಿಜೆಸ್ಪುರ್ ಗ್ರೂಪ್ನ ಮುಖ್ಯಸ್ಥರಾದ ಪ್ರಶಾಂತ್ ಬಿಜೆಸ್ಪುರ್, ಜಂಗಮ ಸಮಾಜದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ನಮ್ಮ ಕಲಬುರಗಿ ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಏನು ನಮ್ಮ ಈ ಭಾಗದ ನಮ್ಮ ಸಮಾಜ ಬಾಂಧವರು ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಪ್ರಶಸ್ತಿ ಏನು ಭಾಜನೇತರಾಗಿದ್ದಾರೆ ಅವರಿಗೆ ನಮ್ಮ ಕಲಬುರಗಿ ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಒಂದು ಸನ್ಮಾನ, ಒಂದು ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ತಾರೀಕು ಅಂತಂದ್ರೆ ಇದೇ ಒಂದು 22/9/2024 ರವಿವಾರ ಬೆಳಿಗ್ಗೆ 11 ಗಂಟೆಗೆ ಇದೇ ನಮ್ಮ ಪತ್ರಿಕಾ ಭವನದ ಮೇಲ್ಗಡೆ ಹಾಲ್ ಇದೆಯಲ್ಲ ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀನಿವಾಸ ಸರಡಗಿ ಪೂಜ್ಯ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಮುತ್ತಿನ ಬಬಲಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳ ನೇತೃತ್ವದಲ್ಲಿ ಮತ್ತು ಈ ಕ್ಷೇತ್ರದ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಿಜಿ ಪಾಟೀಲ್ ಅವರು MLC ಹಾಗೂ ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಹಾಗೂ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಶ್ರೀ ಮಜರ್ ಅಲಂ ಖಾನ್ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಶರಣಕುಮಾರ್ ಮೋದಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಶಾಂತಾಬಾಯಿ ಹಾಲ್ಮಠ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಸಮಾಜದ ಬಿಲ್ವಾ ಆಸ್ಪತ್ರೆ ಮುಖ್ಯಸ್ಥರಾದ ಶ್ರೀ ರೇಣುಕಾ ಪ್ರಸಾದ್ ಚಿಕ್ಮಠ್, ಬಿಜಾಸ್ಪುರ್ ಗ್ರೂಪ್ ಸಂಸ್ಥೆ ಮುಖ್ಯಸ್ಥರಾದ ಶ್ರೀ ಪ್ರಶಾಂತ್ ಬಿಜಾಸ್ಪುರ್, ಜಂಗಮ ಸಮಾಜದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಹಾಗೂ ಇದೇ ರೀತಿಯಾಗಿ ನಮ್ಮ ಕಲಬುರಗಿ ಮುಂಚೂಣಿ ಘಟಕ ಸಂಘಟಕರಾದ ಈ ಒಂದು ಕಾರ್ಯಕ್ರಮದಲ್ಲಿ ಅಮರೇಶ್ ರಾವ್ರಮಠ್, ಮಹೇಶ್ವರ ಶಾಸ್ತ್ರಿಗಳು, ಭದ್ರಾಯ ಸ್ವಾಮಿ ಸಾಲಿಮಠ್ ಅವರು ಅತಿಥಿಗಳಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಶಸ್ತಿ ಭಾಸವಾದ ಶ್ರೀ ಸಿದ್ಧಲಿಂಗ ಸ್ವಾಮಿ ಮಲ್ಕೋಡ್ ಇವರು ಕರ್ನಾಟಕ ನಾಟಕ ಅಕಾಡೆಮಿಯ 2024ನೇ ಸಾಲಿನ ಕೆ ರಾಮಚಂದ್ರಯ್ಯ ದತ್ತಿನಿಧಿ ರಾಜ್ಯ ಪ್ರಶಸ್ತಿಗೆ ಭಾಸನಾಗಿರ್ತಾರೆ. ಅವರು ಇವತ್ತು ಮುಖ್ಯಮಂತ್ರಿಯವರು ಇವತ್ತು ಪ್ರಶಸ್ತಿಗೆ ಪ್ರದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು 22ನೇ ತಾರೀಕು ಹಮ್ಮಿಕೊಳ್ತಾ ಇದ್ದೇವೆ.
ಇದೇ 22ರಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಲಾಸಿಕ್ ಲೇಸರ್ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಎಂಡಿ ಹಾಗೂ ವೈದ್ಯರಾದ ಡಾಕ್ಟರ್ ಪ್ರಭುಗೌಡ ಬಿಎಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ಪ್ರಭುಗೌಡ ಬಿಎಲ್ ಮತ್ತು ಡಾಕ್ಟರ್ ಶಾಲಿನಿ ಪ್ರಭುಗೌಡ ಇವರ ನೇತೃತ್ವದಲ್ಲಿ ಲಾಸಿಕ್ ಲೇಸರ್ ಮೆಗಾ ಶಿಬಿರವನ್ನು ಇದೇ 22ರಂದು ರವಿವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ ಮೂಲಕ ಕನ್ನಡಕದ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಅವಕಾಶ ನೀಡುತ್ತದೆ. ಆದ ಕಾರಣ ಕಲಬುರಗಿಯ ಮಹಾಜನತೆ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಶಿಬಿರದಲ್ಲಿ ಪರಿಣಿತ ವೈದ್ಯರು ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ ಪ್ರಕ್ರಿಯೆ, ಅದರ ಪ್ರಯೋಜನಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲಿದ್ದಾರೆ ಎಂದರು. ನಾವು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಂಡಂತಹ ಉಚಿತ ಲಾಸಿಕ್ ಲೇಸರ್ ಚಿಕಿತ್ಸಾ ತಪಾಸಣಾ ಶಿಬಿರದ ಮಾಹಿತಿಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸುಮಾರು 2001ರಿಂದ ಅಸ್ತಿತ್ವದಲ್ಲಿದ್ದು, ಮೊದಲಿಗೆ ವಿಜಯಪುರ ನಗರದಲ್ಲಿ ಪ್ರಾರಂಭಗೊಂಡಂಥ ಈ ಆಸ್ಪತ್ರೆ ಸುಮಾರು 25-24 ವರ್ಷಗಳ ಒಂದು ಸಾಧನೆಯನ್ನು, ಅಂದರೆ 24 ವರ್ಷಗಳಲ್ಲಿ ಸುಮಾರು ನಾವು 8 ಲಕ್ಷ ಜನರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದೀವಿ. ಸರಿಸುಮಾರು 1,25,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ. ಇದರಲ್ಲಿ ಅತಿ ವಿಶೇಷವಾದ ಒಂದು ಅಂಶ ಏನಪ್ಪ ಅಂತಂದರೆ, ಈ 1,25,000 ಜನರಲ್ಲಿ ಕನಿಷ್ಠ 35,000 ಜನರಿಗೆ ಸಂಪೂರ್ಣ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ನಾವು ಮಾಡಿದ್ದೀವಿ. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕಲಬುರಗಿ ಪ್ರಾರಂಭಗೊಂಡು 2018ರಲ್ಲಿ ಪ್ರಾರಂಭಗೊಂಡಿದೆ. ಇದು ಈ ಭಾಗದ ಎಲ್ಲ ಸೌಲಭ್ಯಗಳುಳ್ಳ ಏಕೈಕ ಕಣ್ಣಿನ ಆಸ್ಪತ್ರೆ ಅಂದರೆ ಅದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆಗೆ ಸಂಪೂರ್ಣ ಚಿಕಿತ್ಸೆ ನೀಡುವಂಥ ಒಂದು ಆಸ್ಪತ್ರೆಯಾಗಿದೆ. ಮೊದಲಿಗೆ ಕಣ್ಣಿನ ಅಕ್ಷಿಪಟಲ ಪ್ರಾಬ್ಲಮ್ ಇದ್ದಾಗ ಅಥವಾ ಕಣ್ಣಿನ ಕರಿಗುಡ್ಡಿಯಿಂದ ತೊಂದರೆ ಆದಾಗ ಅವರು ಬೆಂಗಳೂರು, ಹೈದರಾಬಾದು ಅಂತಲ್ಲಿ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಪಡ್ಕೋಬೇಕಾಗ್ತಿತ್ತು. ಅದನ್ನು ಸಂಪೂರ್ಣ ನಮ್ಮ ಆಸ್ಪತ್ರೆಯಲ್ಲೇ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ. ಇಲ್ಲಿ ಸುಮಾರು 8 ಜನ ನೇತ್ರ ತಜ್ಞರಿದ್ದಾರೆ. ಒಂದು 20 ಜನ ನೇತ್ರ ಸಹಾಯಕರು ಕೆಲಸ ಮಾಡ್ತಾಯಿದ್ದಾರೆ. ಕಲಬುರಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ವರ್ಷಕ್ಕೆ ಸುಮಾರು 5,000 ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಶಸ್ತ್ರಚಿಕಿತ್ಸೆಗಳು ಉಚಿತವಾಗಿ ನೆರವೇರ್ತಾ ಇದ್ದಾವೆ. ಅದು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆಯ ಅಡಿಯಲ್ಲಿ. ನಾವು ಈಗ ಮುಖ್ಯವಾಗಿ ಇವತ್ತಿನ ಈ ಪ್ರೆಸ್ ಮೀಟಿನ ಕಾರಣ ಅಂತಂದರೆ, ನಾಳೆ ಬರುವ 22ನೇ ತಾರೀಕು ರವಿವಾರ ಉಚಿತ ಲಾಸಿಕ್ ಲೇಸರ್ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಬಗ್ಗೆ ತಮಗೆ ಹೇಳಬೇಕಂತಂದರೆ, ಭಾಳಷ್ಟು ಜನ ಯುವಕರಿಗೆ ಮತ್ತು ಯುವತಿಯರಿಗೆ ಕನ್ನಡಕದ ತೊಂದರೆ ಇರ್ತದೆ. ಭಾಳ ದಪ್ಪ ನಂಬರ್ ಚಸ್ಮಾ ಇರ್ತದೆ. ಆ ಕನ್ನಡಕದ ಇರುವುದರಿಂದ ಅಂಥವರಿಗೆ ಯಾವುದಾದ್ರೂ ಒಂದು ನೌಕರಿಯನ್ನು ಪಡ್ಕೋಬೇಕಾದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮಿಲಿಟ್ರಿ ಆಗಲಿ, ಏರ್ಫೋರ್ಸ್ ಆಗಲಿ, ಅಥವಾ ಹೆಣ್ಮಕ್ಳಿಗೆ ತಮ್ಮ ಮದುವೆಯಲ್ಲಿ ಇಂಥ ಸಮಸ್ಯೆಗಳು ಬರ್ತಿರ್ತಾವೆ. ಕನ್ನಡಕ ಇದ್ದರೆ ಅವ್ರಿಗೆ ಆದ್ಯತೆ ಕೊಡೋದಿಲ್ಲ. ಕನ್ನಡಕ ಇರದಿದ್ದರೆ ಒಳ್ಳೆಯದಂತ ಹೇಳಿ ಹುಡುಗರು ಕೇಳ್ತಾರೆ, ಅಲ್ಲ ಹುಡುಗರಿಗೆ ಇದ್ದರೆ ಹುಡುಗಿಯರು ಕೇಳ್ತಾರೆ. ಅದನ್ನು ಸಂಪೂರ್ಣ ತೆಗೆದು ಹಾಕುವಂಥ ಒಂದು ವಿಧಾನ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಐತಿ. ಅದು ಸುಮಾರು 2019ರಿಂದ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಇಂತಹ ಒಂದು ಸೌಲಭ್ಯ ಇರುವ ಆಸ್ಪತ್ರೆ ಏನು ಅದೊಂದು USAFDA ಅಪ್ರೂವ್ಡ್ ಸಿಸ್ಟಮ್, ಲಾಸಿಕ್ ಲೇಸರ್ ಮಷಿನ್ ಸಿಸ್ಟಮ್, ಇದು ನಮ್ಮ ಬಿಜಾಪುರಲ್ಲಿ ಬಿಟ್ಟರೆ ಪುಣೆ, ಹೈದರಾಬಾದ್ ಮತ್ತು ಬೆಂಗಳೂರಲ್ಲಿ ಮಾತ್ರ ಇರೋದು. ಇದು ಸಂಪೂರ್ಣ ಗಣಕೀಕೃತವಾದಂತಹ ಸಿಸ್ಟಮ್ಮು. ಇದರಲ್ಲಿ ಒಬ್ಬೊಬ್ಬರ ಕಣ್ಣಿಂದ 1,000 ಸರಿ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಅಕ್ಯುರೇಟಾಗಿ ಎಲ್ಲ ಮೆಜರ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ಅದು ತಾನಾಗೆ ಮಾಡುವಂಥ ಒಂದು ವಿಧಾನ. ಇಲ್ಲಿ 100ಕ್ಕೆ 99ರಿಂದ ಅಥವಾ 99.9% ನಿಖರತೆಯಿಂದ ಈ ಚಿಕಿತ್ಸೆಯನ್ನು ನಾವು ಮಾಡ್ಬೋದು. ಈ ವಿಧಾನ ಹೇಗಿದೆ ಅಂತಂದರೆ, ಪೇಷಂಟ್ ಮಲಗಿದ ನಂತರ ಕೇವಲ ನಮ್ಮ ಆಪ್ರೇಷನ್ ಮಾಡುವಂಥ ತಜ್ಞರ ಕೆಲಸ ಏನಂದ್ರೆ ಅದೆಲ್ಲ ಡಾಟಾ ಎಂಟ್ರಿ ಮಾಡಬೇಕು. ಯಾಕಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್.
ಅದು ಸ್ಕ್ಯಾನ್ ಮಾಡ್ತಾರೆ, ಅದು ಡಾಟಾ ಏನದೆಲ್ಲ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಆದಮೇಲೆ ಮಷಿನ್ ಆನ್ ಮಾಡಿಬಿಟ್ರೆ 5-10 ನಿಮಿಷದಲ್ಲಿ ಒಂದು ಕಣ್ಣಾಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ ಮತ್ತೊಂದು ಕಣ್ಣದ ಪ್ರೊಸೀಜರ್ ಮುಗಿದೋಗ್ತದೆ. ಮುಂದೆ ಒಂದು 5-6 ದಿವಸದ ನಂತರ ಅವರಿಗೆ ಸಂಪೂರ್ಣ ಸ್ಪಷ್ಟ ದೃಷ್ಟಿ ಬರ್ತದೆ ಮತ್ತು ಚಸ್ಮಾ ಇಲ್ಲಾರ್ದೇ ಅವರೆಲ್ಲನೂ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಒಂದು ಚಿಕಿತ್ಸಾ ವಿಧಾನ ನಾವು -1 ಹಿಡಿದು -8 ತನಕ ಈ ಚಿಕಿತ್ಸೆಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಲೆನ್ಸ್ ಬೇಕಾಗಿಲ್ಲ ಸರ್ ಇದಕ್ಕೆ. ಅದು ಪರಿ ಬಂದರೆ ವಯಸ್ಸಾದ ನಂತರ ಪರಿ ಬರ್ತಲ್ಲ ಸರ್, ಅದು ಪರಿ ಬಂದಾಗ ಈ ವಿಧಾನ ನಡೆಯಲ್ಲ. ಇದು ನಂಬರ್ ತೆಗಿಲಿಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ನಾನ್ ಆಲ್ಕಹಾಲಿಕ್ ಫ್ಯಾಟ್ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಹುಬ್ಬಳ್ಳಿಯ HCG ಚಿರಾಯು ಆಸ್ಪತ್ರೆಯಲ್ಲಿ ವಾಣಿಜ್ಯ ನಗರಿಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಯಶಸ್ವಿಯಾಗಿ ಯಕೃತ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಎಂದು HCG ಕ್ಯಾನ್ಸರ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಸಂತ ಮಹದೇವಪ್ಪ ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯ HCG ಚಿರಾಯು ಆಸ್ಪತ್ರೆಯ ಡಾಕ್ಟರ್ ಸಂದೀಪ್ ಕುಮಾರ್, ಬೆಂಗಳೂರಿನ ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರೋಹಿತ್ ಎಂ, ಡಾಕ್ಟರ್ ಸಂಜೀವ್ ಚಟ್ಟಿ, ಡಾಕ್ಟರ್ ಜಯಪ್ರಭು ಉತ್ತೂರ್, ಡಾಕ್ಟರ್ ವಿನಯ್ ಸಜ್ಜನ್, ಡಾಕ್ಟರ್ ಸಾಗರ್ ಕೊಳ್ಳಿ, ಡಾಕ್ಟರ್ ಮಸೂದ್ ಅಹಮದ್, ಡಾಕ್ಟರ್ ರಮೇಶ್ ತಿಮ್ಮಾನಾಯ್ಕರ್, ಡಾಕ್ಟರ್ ಪ್ರಸಾದ್ ಬಾಂದೆ ಸೇರಿದಂತೆ ಹಲವು ತಜ್ಞರ ತಂಡ ಯಶಸ್ವಿ ಕಸಿ ಶಸ್ತ್ರಚಿಕಿತ್ಸೆ ನಡೆಸಿದೆ ಎಂದರು. 50 ವರ್ಷದ ವ್ಯಕ್ತಿಯೊಬ್ಬರು ಯಕೃತ ಕಾಯಿಲೆಯಿಂದ ಬಳಲುತ್ತಿದ್ದರು. ಹಲವು ವೈದ್ಯರ ಹತ್ರ ಚಿಕಿತ್ಸೆ ಪಡೆದರೂ ಗುಣಮುಖವಾಗಿರಲಿಲ್ಲ. ಹೀಗಾಗಿ ಅವರ ಜೀವ ಉಳಿಸಲು ಯಕೃತ ಕಸಿ ಅನಿವಾರ್ಯವಾಗಿತ್ತು. HCG ಚಿರಾಯು ಆಸ್ಪತ್ರೆಯಲ್ಲಿ ಕಸಿ ಶಸ್ತ್ರಚಿಕಿತ್ಸೆಗೆ ಒಳಪಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಅವರಿಗೆ ಯಕೃತ ಅಂಗ ದಾನವಾಗಿ ಸಿಗುವುದೇ ದೊಡ್ಡ ಸವಾಲಾಗಿತ್ತು ಎಂದರು. ಅದರಲ್ಲಿ ಎಲ್ಲ ಪೇಷಂಟ್ಗಳು ಯಾರ್ಯಾರಿಗೆ ಲಿವರಿನ ಅವಶ್ಯಕತೆ ಇದೆ, ಹಾಗೆ ಕಿಡ್ನಿ ಆಗಿರ್ಬೋದು, ಹಾರ್ಟ್ ಲಂಗ್ಸ್ ಆಗಿರ್ಬೋದು, ಹಾಗೆ ಲಿವರ್ ಯಾರ್ಯಾರಿಗೆ ಬೇಕಿರ್ತದೆ ಅವರದ್ದು ರಿಜಿಸ್ಟ್ರೇಷನ್ ಆಗಿರ್ತದೆ. ಅವರ ಟರ್ನ್ ಬಂದ ಹಾಗೆ ಅವರಿಗೆ ಕರೆ ಹೋಗ್ತದೆ. ಅದು ಸರ್ಕಾರಕ್ಕೆ ಗೊತ್ತಿದ್ದೇನೆ ಮಾಡುವಂಥ ಇದು, ಸರ್ಕಾರನೇ ಮಾಡುವಂಥ ವಿಷಯ ಇದು. ನಾವು ಅದರಲ್ಲಿ ಭಾಗಿಗಳಾಗಿರ್ತೇವೆ ಹೊರತು ಅದನ್ನು ನಾವು ನಡೆಸೋದಿಲ್ಲ, ಸರ್ಕಾರನೇ ನಡೆಸೋದು ಅದನ್ನು. ಇವರದ್ದು ಅವತ್ತಿನ ದಿವಸ ನಮ್ಮ ಹೆಸರು ಬಂದಿತ್ತು, ಆದ್ದರಿಂದ ಆ ಅಂಗಾಂಗ ಇವ್ರಿಗೆ ಹೋಗತಕ್ಕದ್ದು ಅಂತಂದಾಯಿತು. ಅವರು ಅದನ್ನು ಅಕ್ಸೆಪ್ಟ್ ಮಾಡಿದರು. ನಾವು ಮರಣಾಂತರ ಏನು ದಾನ ಮಾಡಿದರು ಅವರಿಂದ ತೆಗೆದುಬಿಟ್ಟು ಇವ್ರದ್ದು ಹಾಳಾಗಿರೋ ಯಕೃತ್ ಏನಿತ್ತು, ಲಿವರ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಕಸಿ ಮಾಡಿದ್ದೇವೆ. ಪೂರ್ತಿ ಹಾಳಾಗಿರೋ ಪೂರ್ತಿ ಲಿವರನ್ನು ತೆಗೆದುಬಿಟ್ಟು ಪೂರ್ತಿ ಲಿವರ್ ಏನು ದಾನ ಮಾಡಿದ್ದಾರೆ ಅದನ್ನು ಇವರಿಗೆ ಜೋಡಿಸಲಾಗಿದೆ. ಈದ್ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತವಾಗಿ ಸುಲೇಪೇಟೆ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಸಡಗರ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಟ್ರ್ಯಾಕ್ಟರ್ನಲ್ಲಿ ಡಿಜೆ ಸೌಂಡ್ ಅಳವಡಿಸಿ ದೇವರ ಭಕ್ತಿ ಗೀತೆಯನ್ನು ಹಚ್ಚಿಕೊಂಡು ತೆರೆದ ವಾಹನದಲ್ಲಿ ಇಸ್ಲಾಂ ಧರ್ಮದ ಸ್ತಬ್ಧ ಚಿತ್ರಗಳನ್ನ ಇಟ್ಟುಕೊಂಡು ಹಾಗೆ ತೋಪಿನಲ್ಲಿ ಹೂವನ್ನ ಇಟ್ಟು ತೋಪನ್ನು ಹಾರಿಸುತ್ತಾ ಗ್ರಾಮದ ಪ್ರಸಿದ್ಧ ಪಟೇಲ್ ಫಂಕ್ಷನ್ ಹಾಲ್ ದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಬಂಡಕಲ ಮೂಲಕ ಗ್ರಾಮದ ಪ್ರಮುಖ ಬಡಾವಣೆಗಳ ಮೂಲಕ ಭವ್ಯ ಮೆರವಣಿಗೆ ಬಹಲಿಂ ಸಾಹೇಬ್ ದರ್ಗಾಕ್ಕೆ ತಲುಪಿತು.
ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಅಧ್ಯಕ್ಷರಾದ ಮೊನ್ನಾನ್ ಮೊಮಿನ್, ಆರಿಫ್ ಪಟೇಲ್, ಜಾಕಿರ್ ಪಟೇಲ್, ಸುಲ್ತಾನ್ ಕೋಹಿರ್, ತೌಸಿಫ್ ಖುರೇಶಿ, ಖ್ವಾಜಾ ಭಾಗವಾನ್, ಟಿಪ್ಪು ಸುಲ್ತಾನ್ ಕಮಿಟಿಯ ತಾಲೂಕಾ ಅಧ್ಯಕ್ಷ ಮೋಹಿನ್ ಮೊಮಿನ್, ಹುಸೇನ್ ಹಸ್ಮಿ ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಯುವಕನೋರ್ವ ತನಗೆ ಕಚ್ಚಿದ ಹಾವಿನ ತಲೆ ಜಜ್ಜಿ ಹಾವಿನೊಂದಿಗೆ ಆಸ್ಪತ್ರೆಗೆ ಬಂದ ಘಟನೆ ಹುಬ್ಬಳ್ಳಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಫಕೀರಪ್ಪ ಅಣಗೇರಿ ಎಂಬ ಯುವಕ ತನ್ನ ತಂದೆ ಜೊತೆ ಶೇಂಗಾ ಕೀಳಲು ಹೊಲಕ್ಕೆ ಹೋಗಿದ್ದ. ಈ ವೇಳೆ ಫಕೀರಪ್ಪ ಅಣ್ಣಗೇರಿಯವರಿಗೆ ಹಾವು ಕಚ್ಚಿದೆ. ಫಕೀರಪ್ಪ ಹಾವು ಕಚ್ಚಿದ ಕೂಡಲೇ ಹಾವಿನ ತಲೆ ಜಜ್ಜಿ ಕೊಂದಿದ್ದಾನೆ. ನಂತರ ತಂದೆ ಈರಪ್ಪನ ಜೊತೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾನೆ. ವೈದ್ಯರಿಗೆ ಹಾವನ್ನ ತೋರಿಸಿ ಇದೇ ಹಾವು ಕಚ್ಚಿದೆ ಎಂದು ಹೇಳಿ ದಾಖಲಾಗಿದ್ದಾನೆ. ಸದ್ಯ ಈ ಯುವಕನನ್ನು ವೈದ್ಯರು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಚಿಕಿತ್ಸೆ ಮುಂದುವರೆಸಿದ್ದಾರೆ. ತೋರ್ಸಂಗ ಎಷ್ಟೊತ್ತಿಗೆ ಕಡ್ದಿತ್ತದ? 5:30. ಏನಿದು ಮಾಡಕ್ ಹೋಗಿದ್ರ? ಶೇಂಗಾ ಕೇಳಕ್ ಹೋಗಿದ್ರನ? ಯಾರ? ಹಾ, ಯಾವ ಊರು ನಿಮ್ದು? ಇಂಗಳಹಳ್ಳಿ. ಹೆಸರು ಏನೋ ಒಂದು? ಹಾ, ಏನ? ಅಣ್ಣಿಗೇರಿ. ಇವಾಗ ಹೆಂಗ ಆರಾಮದಾರ ಅವ್ರ? Kayaknya sama di situ. Mata belum ada tadi juga. Ya, masa matanya mana? Iya, ada yang belum ada. Sampai, ah? Iya, mata kayak gitu ada. ಕಾಳಗಿಯ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಕಾಳಗಿ ತಾಲೂಕಿನ ಕಾಳೇಶ್ವರ ಪದವಿ ಮಹಾವಿದ್ಯಾಲಯ ಹಾಗೂ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕಾಳಗಿ ವತಿಯಿಂದ ಪ್ರಥಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಶಟಸ್ಥಲ ಬ್ರಹ್ಮ ಶ್ರೀ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಹಾಗೂ ನೀಲಕಂಠ ಗುತ್ತೇದಾರವರು ಶ್ರೀ ನೀಲಕಂಠ ಕಾಳೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಇದೇ ವೇಳೆಯಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ನಂತರ ಶ್ರೀ ಅಭಿನವ ಪರ್ವತೇಶ್ವರ ಶ್ರೀಗಳು ವಿದ್ಯಾರ್ಥಿಯನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಂಗಪ್ಪ ಅರಣಕಲ್, ವಿಶ್ವನಾಥ್ ವನಮಾಲಿ, ಮೊಹಮ್ಮದ್ ಗೂಡ್ಸಾಬ್, ಬಾಲಕೃಷ್ಣ, ಅಮರನಾಥ್, ಶಿವಮೂರ್ತಿ, ಕಾಶಿನಾಥ್ ಗುತ್ತೇದಾರ್ ಸೇರಿದಂತೆ ಕಾಳೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಅಂಬಾದಾಸ್ ಸೇರಿದಂತೆ ವಿದ್ಯಾರ್ಥಿಗಳು, ಉಪನ್ಯಾಸಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕರ್ಕೊಂಡು ಹೋಗ್ತಾಳೆ ವಿದ್ಯಾರೇಖೆ ತೋರಿಸೋದಕ್ಕೆ ಎಲ್ಲಿ ಒಬ್ಬ ಪಂಡಿತರ ಹತ್ರ. ಇದು ಬಹಳ ವರ್ಷ ಆಗಿರ್ತಕ್ಕಂಥದ್ದು ಘಟನೆ. ಇದು ಹೋಗಿ ಆ ವಿದ್ಯಾರೇಖೆ ನೋಡಿದ ಕೂಡಲೇ ವಿದ್ಯಾರೇಖೆನೇ ಇಲ್ಲ ನಿನಗೆ, ನೀ ಮುಂದೆ ಏನೂ ಆಗಂಗಿಲ್ಲ, ಭಾಳ ದೊಡ್ಡದಿ ಅಂತ ಹೇಳಿಕೆಶಿಂದ ಆ ಪಂಡಿತ ಹೇಳಿಕೆಶಿಂದ ಕಳಿಸ್ತಾನ. ಆಗ ಭಾಳ ನೋವು ಆಗ್ತದ ಆ ಹುಡುಗರಿಗೆ ಭಾಳ ನೋವು ಆಗ್ತದ. ನೋವಾಗಿ ತಾಯಿ ಅದರ ಅಳತದ ಹುಡುಗದು, ನನಗೆ ವಿದ್ಯಾರೇಖೆನೇ ಇಲ್ಲ, ನಾನು ದಡ್ಡ ಇದ್ದೀನಿ ಅಂತ ಹೇಳಕತ್ತಾರ ಅಂತಂದಾಗ ಆ ತಾಯಿ ಹೇಳ್ತಾಳ, ಇನ್ನು ಮುಂದೆ ನೀನು ವಿಚಾರ ಮಾಡಬೇಡ, ನಾನೇ ನಿನಗೆ ಪಾಠ ಹೇಳ್ತೀನಿ ಅಂತ ಹೇಳಿಕೆಶಿಂದ ಆ ಪಾಠ ಹೇಳಕ್ಕೆ ಚಾಲೂ ಮಾಡ್ತಾಳೆ. ಆ ತಾಯಿ ಪಾಠ ಹೇಳಕ್ಕೆ ಚಾಲೂ ಮಾಡ್ತಾಳೆ. ಪಾಠ ಹೇಳಕ್ಕೆ ಚಾಲೂ ಮಾಡಾದ ಕೂಡಲೇ ಮುಂದೆ ಭಾಳ ಅದ್ಭುತವಾಗಿ ಪಾಠ ಹೇಳ್ತಾಳ. ಭಾಳ ಅದ್ಭುತವಾಗಿ ಬೆಳಿತಾನವ. ಮುಂದೆ ಬೆಳೆದ ಕೂಡಲೇ ಏನಾಗ್ತಾನ ಅಂತಂತಂದ್ರೆ, ನೀವೆಲ್ಲ ಕತ್ತಲಾದ ಕೂಡಲೇ ಏನು ಮಾಡ್ತೀರಿ? ರಾತ್ರಿ ಬೆಳಕು ಬರ್ಬೇಕಂತಂತಂದ್ರೆ ಲೈಟ್ ಹಾಕ್ತೀರಿಲ್ಲ? ಬೆಳಕು ಬರ್ತದಿಲ್ಲ. ಅವು ಏನು ವಿದ್ಯಾರೇಖೆನೇ ಇಲ್ಲ ಅಂತ ಹೇಳಿಕೆಶಿಂದ ಅಳ್ಳಕತ್ತಿದ್ದನಲ್ಲ, ತಾಯಿ ಅವನಿಗೆ ಅಷ್ಟು ಅದ್ಭುತವಾಗಿ ಕಲಿಸ್ತಾಳ. ಮುಂದೆ ಬೆಳೆದು ಎತ್ತರಕ್ಕೆ ಬೆಳಿತಾನ. ಮುಂದೆ ಸಿದ್ದರಾಮಯ್ಯ ಅವರು ಹುಲಿ ಇದ್ದ ಹಾಗೆ, ಅವರನ್ನು ಯಾರು ಅಳಗಾಡಿಸಲು ಸಾಧ್ಯವಿಲ್ಲ. 5 ವರ್ಷ ಅವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂದು
ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಡ್ಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರುತ್ತದೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಗೆ ತಿರುಗೇಟು ನೀಡಿ, ಸಿದ್ದರಾಮಯ್ಯ ಒನ್ ಹ್ಯಾಂಡ್ ಓನ್ಲಿ ಲೀಡರ್, ಅವರನ್ನ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಡಿಯೂರಪ್ಪ, ವಿಜೇಂದ್ರ, ಕುಮಾರಸ್ವಾಮಿ ಅಂತವರು 100 ಜನ ಬಂದರೂ ಸಿದ್ದರಾಮಯ್ಯನವರನ್ನು 5 ವರ್ಷ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದರು. ಇನ್ನು ಇದೇ ವೇಳೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಯುವಕರು ಪ್ಯಾಲೆಸ್ಟೈನ್ ಬಾವುಟ ಧ್ವಜ ಹಾರಿಸಿದ ಪ್ರಕರಣದ ಕುರಿತು ಮಾತನಾಡಿದ ಸಚಿವರು, ಕೇಂದ್ರ ಸರ್ಕಾರವೇ ಪ್ಯಾಲೆಸ್ಟೈನ್ಗೆ ಬೆಂಬಲ ಸೂಚಿಸಿದೆ. ಈಗ ಯಾರೋ ಧ್ವಜ ಹಿಡಿದಿದ್ದಾರೆ ಎಂಬ ಕಾರಣಕ್ಕೆ ಬಿಜೆಪಿ ಅವರೇ ದೊಡ್ಡ ಗಲಭೆ ಎಂಬಂತೆ ಬಿಂಬಿಸುತ್ತಿದ್ದಾರೆ. ಬೇರೆ ದೇಶದ ಪರ ಜೈಕಾರ ಹಾಕಿದ್ರೆ ಅದು ತಪ್ಪು, ಅಂತವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಬಿಜೆಪಿಯವರಿಗೆ ಬೇರೆ ವಿಷಯವಿಲ್ಲ, ಹೀಗಾಗಿ ಈ ರೀತಿಯ ಗೊಂದಲಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ಸಚಿವ ಜಮೀರ್ ಕಿಡಿಕಾರಿದರು. ಸಿದ್ದರಾಮಯ್ಯ 5 ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ ಅಂತ 100 ವಿಜೇಂದ್ರ ಬಂದರು, 100 ಯಡಿಯೂರಪ್ಪ ಬಂದರು, 200 ಕುಮಾರಸ್ವಾಮಿ ಬರಲಿ. ಎಷ್ಟು? 200 ಕುಮಾರಸ್ವಾಮಿ. ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅಂತ 100 ಜನ ಬಂದರೂ ಏನಾಗಲ್ಲ ಅಂತ. ಈ ಥರ ಕುಮಾರಸ್ವಾಮಿ ಅಂತವರು 200 ಜನ ಬಂದರೂ ಸಿದ್ದರಾಮಯ್ಯ ಅವ್ರು ಏನೂ ಮಾಡೋಕ್ಕಾಗಲ್ಲ. ಅದೊಂಥರ ಟೈಗರ್ ಹುಲಿ ಇದ್ದಂಗೆ. ಪ್ಯಾಲಿಸ್ಟೈನ್ಗೆ ಬೆಂಬಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ವಿ ಆರ್ ಸಪೋರ್ಟಿಂಗ್ ಪ್ಯಾಲಿಸ್ಟೈನ್ ಅಂತ ಕೊಟ್ಟಿದ್ದಾರೆ. ಹೇಳಿದ್ದಾರೆ ಇಲ್ಲೋ? ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ BJP ಅವರೇ ದೊಡ್ಡ ಇಶ್ಯೂ ಮಾಡ್ತಾರೆ. ಫ್ಲಾಗ್ ಜೈಕಾರ ಆದರೆ, ಯಾವುದನ್ನ ದೇಶಕ್ಕೆ ಜೈಕಾರ ಆದರೆ ತಪ್ಪದು. ದೇಶದ್ರೋಹಿ ಅವನು ಯಾರನ್ನ ಇಲ್ಲ, ಎನಿಬಡಿ ದೇಶದ್ರೋಹಿ ಅಂಥವನ್ನ ಗಲ್ ಶಿಕ್ಷೆ ಸಿಗಬೇಕು. ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ, ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ. ಇಲ್ಲ ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ಇದಂತ ಕೊಟ್ಟಿದ್ದಾರೆ, ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ದೇಶದ್ದು ಯಾರನ್ನ ಎನಿಬಡಿ ಅವ್ನು ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಇಂಥ ಶಿಕ್ಷೆ ಆಗಬಾರ್ದು, ಅವ್ನು ಗಲ್ ಶಿಕ್ಷೆ ಕೊಡಬೇಕು ಅವನಿಗೆ. ಅಲ್ಲ, ಈಗ ನಾಳೆ ಬೇರೆ ದೇಶದ ಫ್ಲಾಗ್ ಹಾರಿಸೋಕೆ ಮುಂದಾದ್ರೆ ಅಂತ ಈ ರೀತಿ ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. ಇವ್ರು ಘೋಷಣೆ ಮಾಡಿ ಯಾರು ಇಟ್ಕೊಳ್ತಾ ಇದ್ರು? ಇನ್ನು ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು. ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಅಂದ್ರೆ ಫ್ಲಾಗ್ ಯಾರನ್ನ ಇಟ್ಕೊಳ್ತಾ ಇದ್ರ? ಇವ್ರು ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. BJP ಅವ್ರಿಗೆ ಒಂದು ನಿಮಿಷ ಬರ್ಯಾಗ್ತಾರೆ ನಡಿ ಬನ್ನಿ. ಈಗ BJP ಅವ್ರಿಗೆ ಏನಾಗಿದೆ, ಯಾವುದೂ ವಿಷಯ ಇಲ್ಲ. ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ. ಈಗ ಗಲಭೆದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದವರು ಇಲ್ಲ ಅಂತ ಇಲ್ಲ. ಆ ಕೇರಳದವರು 50 ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ. 50 ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇರೋದವರು. ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು. ಈ BJP ಅವ್ರಿಗೆ ಏನಾಗಿದೆ, ಏನು ಇಶ್ಯೂ ಇಲ್ಲ, ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೆ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗ್ಬಾರ್ದಂತ ಏನಿಲ್ಲ ತಾನೆ. ಈಗ ಕೇರಳದವ್ರು ಬಂದು 50 ವರ್ಷ ಹಿಂದೆ ಅವ್ರ ತಂದೆ ಕಾಲದಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಸೆಟ್ಲಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. BPL ಕಾರ್ಡ್ ಇದೆ, ಒಂದು ವೋಟರ್ ಕಾರ್ಡ್ ಇದೆ, ಮನೆ ಮಾಡಿದ್ದಾನೆ, ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ. ಈ ಇದೆ ಲೋಕಲ್, ಅವನು ಕನ್ನಡಿಗ ಆಗಿದ್ದಾನೆ ಅವನೀಗ. ಕೇಂದ್ರ ಸಚಿವ ಸಂಪುಟದಿಂದ ಒಂದು ದೇಶ ಒಂದು ಚುನಾವಣೆ ಮಸೂದೆ ಅಂಗೀಕಾರ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಬೇರೆ ಇತ್ತು, ಆದ್ರೆ ಈಗ ಆ ರೀತಿ ಇಲ್ಲ. ಇದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗುತ್ತದೆ ಅನ್ನುವುದರ ಬಗ್ಗೆ ಚಿಂತನೆ ಮಾಡಬೇಕು. ಇದರಿಂದ ಕೆಲವರ ಅವಧಿ ವಿಸ್ತರಿಸಬೇಕಾಗುತ್ತದೆ, ಕೆಲವರದ್ದು ಮೊಟಕುಗೊಳಿಸಬೇಕಾಗುತ್ತದೆ. ಇದು ತರಾತುರಿಯ ಪ್ರಚಾರಕ್ಕಾಗಿ ಮಾಡಿದ ನಿರ್ಧಾರವಾಗಿದೆ. ಎಲ್ಲ ಪಕ್ಷದವರ ಜೊತೆ ಮಾತನಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ರೆ ಸೂಕ್ತವಾಗುತ್ತಿತ್ತು. ಇದು ಕೇವಲ ರಾಜಕೀಯ ಘೋಷಣೆ ಆಗಲು ಸೀಮಿತವಾಗಿದೆ. ಸರ್ವಾನುಮತದಿಂದ ಇದನ್ನ ನಿರ್ಧರಿಸಬೇಕು. 5 ವರ್ಷದ ಅವಧಿಯನ್ನ ಮೊಟಕುಗೊಳಿಸಲು ಇವರಿಗೆ ಪವರ್ ಇದೆನಾ? ಇದಕ್ಕೆ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ ಇದೆನಾ? ಆರ್ಮಿ, ವಿವಿ ಮಷಿನ್ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ. ಇದು ಜಾರಿಗೆ ಬರುವುದು ಅಸಾಧ್ಯ. ಇದೊಂದು ಪೊಲಿಟಿಕಲ್ ಗಿಮಿಕ್ ಎಂದರು. ತರಾತುರಿಯ ಒಂದು ಪ್ರಚಾರಕ್ಕಾಗಿ ಒಂದು ದಿವಸ ಮಾಡಿದಂಥ ನಿರ್ಣಯ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗಿತ್ತು. ಅದರ ಜೊತೆಗೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ ಅಂತ ಹೇಳೋದಲ್ಲ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಅವ್ರು ಯಾರೂ ಕೂಡ ಪ್ರಾದೇಶಿಕ ಪಕ್ಷಗಳು
ಇವತ್ತು ಲೋಕಸಭೆ ಚುನಾವಣೆಗಳು ರಾಜ್ಯ ಚುನಾವಣೆ ಜೊತೆ ಮಾಡಲಿಕ್ಕೆ ಇಚ್ಛೆ ಪಡಲಾರ್ದಂಥವ್ರು ಕೂಡ ಇದ್ದಾರೆ. ಅದು ಆಗಬಾರ್ದಂತಲ್ಲ. ಹೀಗೆಲ್ಲ ಇರೋದ್ರಿಂದ ಎಲ್ಲರನ್ನ ಒಂದು ಸೂಕ್ತವಾದ ರಿಪ್ರೆಸೆಂಟೇಷನ್ ಕೂಡ ಆ ಕಮಿಟಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲ, ಸೂಕ್ತವಾದಂಥ ರಿಪ್ರೆಸೆಂಟೇಷನ್ ಇಲ್ಲ. ಇದೆಲ್ಲನ ತೆಗೆದುಕೊಂಡು ಇವತ್ತೊಂದು ದಿವಸ ಎಲ್ಲರ ಜೊತೆ ಚರ್ಚೆ ಮಾಡಿ ಆಲ್ ಪಾರ್ಟಿ ಮೀಟಿಂಗನ್ನು ಮಾಡಿ ಅದು ಸಾಧ್ಯತೆಯನ್ನು ವೈಜ್ಞಾನಿಕವಾಗಿ ಎಲ್ಲವನ್ನು ಪರಿಗಣಿಸಿ ಎಲ್ಲರ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಬಾಧಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲರನ್ನ ತೆಗೆದುಕೊಂಡು ಇದನ್ನು ಘೋಷಣೆ ನಿರ್ಣಯ ಮಾಡುವಂಥದ್ದಾಗಿದ್ದರೆ ಅದು ಸೂಕ್ತ ಆಗ್ತಿತ್ತು. ಇದು ಅಸಾಧ್ಯದ ಮಾತು. ಇವತ್ತು ದಿವಸ ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ಇವತ್ತು ದಿವಸ ವೈಜ್ಞಾನಿಕವಾಗಿ ಇದು ಪಾಸಿಬಲ್ ಇಲ್ಲ. ಇದು ಹೀಗಾಗಿ ಇದು ಕೇವಲ ಒಂದು ರಾಜಕೀಯ ಒಂದು ಘೋಷಣೆ ಆಗೋದಕ್ಕೆ ಸೀಮಿತ ಆಗ್ತದೆ. ಈಗಲೂ ಕೂಡ ಇದನ್ನು ಎಲ್ಲ ಪಕ್ಷಗಳ ಸಭೆಯನ್ನು ಕರೆದು ಕಮಿಟಿಯಲ್ಲಿ ಸೂಕ್ತವಾದಂಥ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಒಂದು ಇನಾನಿಮಸ್ ಡಿಸಿಷನ್ಗೆ ಇವತ್ತೊಂದು ದಿವಸ ಸರ್ವಾನುಮತ ಅಭಿಪ್ರಾಯಕ್ಕೆ ಯಾವ ರೀತಿ ಮಾಡೋದು ಅದನ್ನು ದೀರ್ಘವಾಗಿ ಕನ್ಸಲ್ಟೇಷನ್ ಆಗಬೇಕು, ಡಿಬೇಟ್ ಆಗಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಇವೆಲ್ಲವಕ್ಕೂ ನಿರ್ಣಯ ಆಗಬೇಕು. ಸೊ ಅದು ಹೆಂಗೆ ಆಗ್ತದೆ? ಈಗ ನಾಳೆ ಒಂದು ಪ್ರಜಾಪ್ರಭುತ್ವರ ಆಯ್ಕೆ ಆದಂಥ ಯಾವುದೇ ಒಂದು ಸರ್ಕಾರವನ್ನು ನೀವು ಮೊಟಕ್ಕೆ ಕಳ್ಸೋಕ್ಕೆ ಸಾಧ್ಯ ಅದನ್ನು 5 ವರ್ಷಕ್ಕೆ ನೀವು ಆಯ್ಕೆ ಕಳಿಸಿರ್ತೀರಿ, ಅದನ್ನು ಮೊಟಕ್ಕೆ ಕಳಿಸ್ತೀರಾ? ಎಲ್ಲ ಚುನಾವಣೆ ಒಟ್ಟಿಗೆ ಮಾಡ್ಬೇಕಂದ್ರೆ ಮೊಟಕ್ಕೆ ಕಳ್ಸೋಕ್ಕೆ ಸಾಧ್ಯ ಅದ? ನಿಮ್ಮ ಕಡೆ ನಿಮ್ಗೆ ಅಧಿಕಾರ ಇದೆಯಾ? ಅಥವಾ ಕೆಲವೊಂದನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಬಿಯಾಂಡ್ 5 ಇಯರ್ಸ್ ಪೀರಿಯಡ್, 2 ವರ್ಷ ನೀವು ಯು ಪಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 2 ವರ್ಷ ಎಕ್ಸ್ಟೆಂಡ್ ಮಾಡೋದಂಥ ಪವರ್ಸ್ ನಿಮಗಿದೆಯಾ? ಅಥವಾ ಇವತ್ತು ಬರೀ ದುಂದು ವಚ್ಚ ಅಂತ ಹೇಳಿ ನೆಪ ಹೇಳಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ನಿಮ್ಗೆ EVM ಮಷಿನ್ಸ್ ಇಲ್ಲವಾ? ನಿಮಗೆಲ್ಲನೂ ಕೂಡ ಇವತ್ತೊಂದು ದಿವಸ ನಿಮ್ಮ ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದವನನ್ನ ರಸ್ತೆ ಮೇಲೆ ಓಡಾಡೋದಕ್ಕೆ ಬಿಡಬೇಡಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿದ ಅವರು, ಹೆಸರು ಪ್ರಸ್ತಾಪಿಸದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಹೋದರ ಹಾಗೂ ಕಾಂಗ್ರೆಸ್ MLC ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ. ಆತ ಅಧಿಕಾರ ಶಾಶ್ವತ ಎನ್ನುವ ದುರಂಕಾರದಲ್ಲಿ ಮಾತನಾಡುತ್ತಿದ್ದಾನೆ. ಅಧಿಕಾರ ಶಾಶ್ವತ ಎನ್ನುವ ಭ್ರಮೆಯಲ್ಲಿದ್ದಂತೆ ಕಾಣುತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸುತ್ತೇನೆ. ನಮ್ಮ ಕಾರ್ಯಕರ್ತರೇನು ಬಳೆ ತೊಟ್ಟಿಕೊಂಡು ನಿಂತಿಲ್ಲ. ಅಧಿಕಾರ ಶಾಶ್ವತ ಅಲ್ಲ ಎನ್ನುವುದು ನೆನಪು ಮಾಡಿಕೊಡಬೇಕು. ದುರಂಕಾರದಲ್ಲಿ ಮಾತನಾಡಿದವನಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡೋಣ ಎಂದರು. ಅಷ್ಟೇ ಅಲ್ಲ, ಬಿಜೆಪಿ ಕಾರ್ಯಕರ್ತರು ಅಧಿಕಾರ ಇಲ್ಲದೆ ಇರುವಾಗಲೇ ಹೆದರಿಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. ಇಂತಹ ಪುಡಾರಿಗಳಿಗೆ ನಾವು ಹೆದರಲ್ಲ. ಹೆಸರು ಹೇಳದೆ ಕಾಂಗ್ರೆಸ್ MLC ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಕಿಡಿಕಾರಿದರು. ದುರಂಕಾರದವನ್ನ ಕೂಡ ದುರಂಕಾರದಿಂದ ಮಾತನಾಡಿದ್ದಾರೆ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷರಾಗ ಒಂದು ಮಾತನ್ನು ಹೇಳ್ತೇನೆ. ಅವನು ಯಾರು ಆ ರೀತಿ ದುರಂಕಾರದಿಂದ ಮಾತನಾಡಿದ್ದಾರೆ, ಅಧಿಕಾರ ಶಾಶ್ವತ ಅನ್ನೋ ಭ್ರಮೆಯಲ್ಲಿದ್ದಂತೆ ಕಾಣ್ತದೆ. ಇದೇ ರೀತಿ ನಾನು ಕೂಡ ಬೆಂಗಳೂರು ಹೋದ್ಮೇಲೆ ಇದ್ರ ಬಗ್ಗೆ ಹೇಗೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಬೇಕು ನಾನು ಕೂಡ ಚರ್ಚೆ ಮಾಡ್ತೇನೆ. ಆದರೆ ಈ ರೀತಿ ನಾಲ್ಗೆ ಹರೇ ಬಿಡ್ತಕ್ಕಂಥ ಶಾಸಕ ಏನಿದ್ದಾನೆ, ರಸ್ತೆನಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಆ ರೀತಿ ನಮ್ಮ ಕಾರ್ಯಕರ್ತರು ಏನು ಬಳೆ ಕಟ್ಕೊಂಡೇ ನಿಂತಿಲ್ಲ. ಆಯ್ತಾ? ಈ ರೀತಿ ದುರಂಕಾರದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಇಲ್ಲ ಅನ್ನೋದನ್ನ ಅವ್ರು ನೆನಪು ಮಾಡಿಕೊಡ್ಬೇಕು. ಯಾವನಿದ್ದಾನೆ ಅವ್ರು ಈ ರೀತಿ ಹಗುರವಾಗಿ ಮಾತನಾಡಿದ್ದಾನೆ, ಆ ಬರುವಂಥ ದಿನಗಳ ತಕ್ಕ ಉತ್ತರ ನೀಡೋಣ. ನೀವು ಕೂಡ ಎದುರ್ಕೊಳ್ತಕ್ಕಂಥ ಪ್ರಶ್ನೆನೇ ಅಲ್ಲ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿದ್ದಾರೆ, ಅಧಿಕಾರ ಇಲ್ಲದೆ ಇದ್ದಾಗೆ ಎದುರಿಲ್ಲ ನಾವು. ಇವತ್ತು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪುಡಾರಿಗಳಿಗೆ ಎದುರ್ಕೊಳ್ತಕ್ಕಂಥ ಪ್ರಶ್ನೆ ಎಲ್ಲ ನೀವೆಲ್ಲರೂ ಧೈರ್ಯವಾಗಿದೆ. ನಾನು ಕೂಡ ನಕಲಿ ಇಮೇಲ್ ಬಳಸಿ 2,11,50,000 ರೂಪಾಯಿ ಹಣವನ್ನು ವಂಚಿಸಿದ ಆರೋಪಿಯನ್ನು ಹಣದ ಸಮೇತ ಅರೆಸ್ಟ್ ಮಾಡಲಾಗಿದೆ ಎಂದು ಬಳ್ಳಾರಿಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಬಳ್ಳಾರಿಯಿಂದ ಮಧ್ಯಪ್ರದೇಶಕ್ಕೆ ಹೋಗಿ ಹಣದ ಸಮೇತ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ.
ಆರೋಪಿ ಅಜಯ್ ಕುಮಾರ್ ಜಸ್ವಾಲ್ ಎಂಬಾತ ಕಲ್ಲಿದ್ದಲು ಸಪ್ಲೈ ಮಾಡುವ ಕಂಪನಿಗೆ 2,11,00,000 ರೂಪಾಯಿ ವಂಚಿಸಿದ್ದಾನೆ. ಮಧ್ಯಪ್ರದೇಶದ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಕಂಪನಿ ಕಲ್ಲಿದ್ದಲು ಖರೀದಿಗೆ ಬಳ್ಳಾರಿಯ ಹಿಂದೂಸ್ತಾನಿ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹಣ ವರ್ಗಾವಣೆ ಮಾಡಿತ್ತು. ಹಣ ವರ್ಗಾವಣೆ ಮಾಡಿದ ಬಗ್ಗೆ ಮಾಹಿತಿ ಪಡೆದಿದ್ದ ಖದೀಮ ಅಜಯ್ ಪವಾರ್ ಜಸ್ವಾಲ್ ಅಗರ್ವಾಲ್ ಕಂಪನಿಯ ನಕಲಿ ಇಮೇಲ್ ಕ್ರಿಯೇಟ್ ಮಾಡಿ ಕಂಪನಿಯ ಬ್ಯಾಂಕ್ ಅಕೌಂಟ್ ನಂಬರ್ ಚೇಂಜ್ ಆಗಿದೆ ಅಂತ ಹಿಂದೂಸ್ತಾನಿ ಕಂಪನಿಗೆ ಮೇಲ್ ಕಳಿಸಿ ವಂಚಿಸಿದ್ದಾನೆ. ಇನ್ನು ಫೇಕ್ ಮೇಲ್ ಅನ್ನು ನಂಬಿದ ಹಿಂದೂಸ್ತಾನಿ ಕಂಪನಿ ಅಜಯ್ ಕುಮಾರ್ ಜಸ್ವಾಲ್ ಕಳಿಸಿದ ಅಕೌಂಟ್ ನಂಬರ್ಗೆ ಹಣ ಹಾಕಿದೆ. ಮಧ್ಯಪ್ರದೇಶ ಮೂಲದ ಅಜಯ್ ಕುಮಾರ್ ಜಸ್ವಾಲ್ ನ ಅಕೌಂಟ್ಗೆ ಹಣ ಹಾಕಿದ್ದಾರೆ. ತನ್ನ ಖಾತೆಗೆ ಬಂದ 2,11,00,000 ರೂಪಾಯಿ ಹಣವನ್ನ ಇತರೆ 18 ಖಾತೆಗಳಿಗೆ ಹಾಕಿ ಆರೋಪಿ ಹಣವನ್ನ ಡ್ರಾ ಮಾಡಿಕೊಂಡಿದ್ದ. ಹಿಂದೂಸ್ತಾನ್ ಕಂಪನಿ ಅಗರ್ವಾಲ್ ಕಂಪನಿಗೆ ಕಲ್ಲಿದ್ದಲು ಕಳಿಸಿ ಎಂದಾಗ ಹಣ ವಾಪಸ್ ಹಾಕಿದ್ದೇವೆ ಎಂದಿದ್ದಾರೆ. ಸೆಪ್ಟೆಂಬರ್ 3ನೇ ತಾರೀಕಿನಂದು ಹಣ ಹಾಕಲಾಗಿದೆ ಅಂತ ಹಿಂದೂಸ್ತಾನಿ ಕಂಪನಿ ತಿಳಿಸಿದೆ. ಈ ಮೂಲಕ ವಂಚನೆ ಬೆಳಕಿಗೆ ಬಂದಿದೆ. ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಹಿಂದೂಸ್ತಾನ್ ಕ್ಯಾಲ್ಸಿನ್ಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆಲಿ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ. ಇವ್ರದ್ದು ಮುಂಚೆಯಿಂದ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಥ್ರೂ ಆನ್ಲೈನ್. ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೇಲ್ ಮುಖಾಂತರ, ನಮ್ಮದು ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಅಂತೇಳಿ. ಇವರು ಪರ್ಚೇಸ್ ಆದಮೇಲೆ ಅದೇ ಅಮೌಂಟ್ 2,11,50,000 ಅಷ್ಟು ಅಮೌಂಟ್ ಹೊಸ ಖಾತೆಗೆ ಹಾಕ್ತಾರೆ. ಅದು ಆ್ಯಕ್ಚುಲಿ ಆ ಕಂಪ್ನಿ ಇರಲ್ಲ, ಬೇರೆ ಯಾವುದೋ ಪ್ರೈವೇಟ್ ಪರ್ಸನ್ ಅಕೌಂಟ್ಗೆ ಹೋಗುತ್ತೆ. ಅವನು ವಿವಿಧ 18 ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ತೊಗೊಂಡಿರ್ತಾನೆ. ಇದರಲ್ಲಿ 1,21,00,000 ಅಷ್ಟು ಕ್ಯಾಶ್ 1,21,00,000 ಅಷ್ಟು ಕ್ಯಾಶ್ ರಿಕವರಿ ಆಗಿದೆ. 27,97,000 ಅಕೌಂಟ್ ಫ್ರೀಸ್ ಮಾಡಿಸಿರ್ತಾರೆ. ಓವರ್ ಆಲ್ 1.5 ಕೋಟಿಯಷ್ಟು ರಿಕವರಿ ಆಗಿದೆ ಪ್ರಾಪರ್ಟಿ. ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಆರೋಗ್ಯ, ಕ್ಷೇಮ, ಯೋಗ, ಸದೃಢತೆ ಬಗ್ಗೆ ಜಾಗೃತಿಗಾಗಿ ದ ವೆಲ್ನೆಸ್ ರೆವಲ್ಯೂಷನ್ ಎಂಬ ಆರೋಗ್ಯ ಕುರಿತು ಕಲ್ಯಾಣ ಕರ್ನಾಟಕ ಭಾಗದ ಪ್ರಪ್ರಥಮ ಮ್ಯಾಗಝಿನ್ನ 2ನೇ ಸಂಚಿಕೆಯನ್ನು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಲೋಕಾರ್ಪಣೆ ಮಾಡಿದರು. ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಚಿಕಿತ್ಸೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸದಾ ಹೊಸತನದೊಂದಿಗೆ ಕೆಲಸ ಮಾಡುತ್ತಿರುವ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಅವರು ಹೊಸ ಪ್ರಯತ್ನದೊಂದಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಆರೋಗ್ಯ, ಕ್ಷೇಮ, ಯೋಗ, ಸದೃಢತೆಯ ಬಗ್ಗೆ ಜಾಗೃತಿಗಾಗಿ ದ ವೆಲ್ನೆಸ್ ರೆವಲ್ಯೂಷನ್ ಎಂಬ ಆರೋಗ್ಯ ಕುರಿತು ಕಲ್ಯಾಣ ಕರ್ನಾಟಕ ಭಾಗದ ಪ್ರಪ್ರಥಮ ಮ್ಯಾಗಝಿನ್ನ 2ನೇ ಸಂಚಿಕೆಯನ್ನು ಜನರಿಗೆ ಉಚಿತವಾಗಿ ವಿತರಣೆ ಮಾಡುತ್ತಿದೆ. ದ ವೆಲ್ನೆಸ್ ರೆವಲ್ಯೂಷನ್ ಮ್ಯಾಗಝಿನ್ ಅನ್ನು ಸಚಿವ ಗುಂಡೂರಾವ್ ಓದುವುದರ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಎಚ್ಒ ಶಣ್ಬಸಪ್ಪ ಕ್ಯಾತ್ನಾಳ್, ಅಮೀನ್ ಜಿಬ್ರನ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.